ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನಿಲ್ಲಿ ಈವ್ನಿಂಗ್ ಸ್ನ್ಯಾಕ್ಸಿಗೆ ಪನ್ನೀರ್ ರೋಲ್ ಮಾಡ್ತಾ ಇದ್ದೀವಿ. ಯಾರು ಕೂಡ ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ನಾವಿಲ್ಲಿ ಸ್ವಲ್ಪ ಮಾಡ್ತಾ ಇರೋದ್ರಿಂದ ಒಂದು ಚಿಕ್ಕದು ಕ್ಯಾರೆಟು ಮತ್ತು ಒಂದು 5-6 ಬೀನ್ಸು ಮತ್ತು ಅರ್ಧ ಕ್ಯಾಪ್ಸಿಕಮ್ ಮತ್ತು ಇದು ಅರ್ಧದಲ್ಲಿ ಅರ್ಧ ಪನ್ನೀರು, ಇದು ಎಲೆಕೋಸು ಕ್ಯಾಬೇಜ್. ನೋಡಿ, ಪನ್ನೀರನ್ನು ಈ ಥರ ಉದ್ದುದ್ದ ಸ್ಲೈಸ್ ಥರ ಉದ್ದುದ್ದ ಕಟ್ ಮಾಡ್ಕೊಂಡಿರೋದು, ತೆಳುವಾಗಿ ಉದ್ದವಾಗಿ ಕಟ್ ಮಾಡ್ಕೊಂಡಿರೋದು. ಎಲ್ಲವೂ ತರಕಾರಿ ಕೂಡ ಈ ಥರನೇ ಉದ್ದುದ್ದ ಕಟ್ ಮಾಡಿಟ್ಕೊಂಡಿದ್ದೀವಿ. ಕ್ಯಾಪ್ಸಿಕಮ್ ಆಗಲಿ, ಬೀನ್ಸ್ ಆಗಲಿ, ಕ್ಯಾಬೇಜ್ ಆಗಲಿ, ಕ್ಯಾರೆಟ್ ಯಾವುದಾದ್ರೂ ಉದ್ದ ಕಟ್ ಮಾಡಿಟ್ಕೊಂಡಿದ್ದೀವಿ. ನೀರುಳ್ಳಿನೂ ಕೂಡ ಈ ಥರ ಕಟ್ ಮಾಡಿಟ್ಕೊಂಡಿದ್ದೀವಿ. ತುಂಬ ಚೆನ್ನಾಗುತ್ತೆ, ಒಂದು ಸಲ ಮಾಡಿ. ಇದು ಪನ್ನೀರಿಗೆ ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಅರಿಶಿಣದ ಹುಡಿ, ಒಂದು ಸ್ವಲ್ಪ ಖಾರದ ಪುಡಿ, ಇದೆಲ್ಲ ಮಿಕ್ಸ್ ಮಾಡಿ ಒಂದು 10 ನಿಮಿಷ ಇಡಬೇಕು. ಎಲ್ಲದಕ್ಕೂ ತಾಗುವ ಹಾಗೆ ಮಿಕ್ಸ್ ಮಾಡ್ಕೋಬೇಕು. ಖಾರ ಎಲ್ಲದಕ್ಕೂ ಹಿಡಿಬೇಕು, ಉಪ್ಪು ಮತ್ತು ಖಾರ. ನೋಡಿ, ಈ ಥರ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇದು ಮಯೋನೀಸ್, ಎಗ್ಲೆಸ್ ಮಯೋನೀಸ್ ಮತ್ತು ಸೋಯಾ ಸಾಸು, ಚಿಲ್ಲಿ ಸಾಸು, ಟೊಮೊಟೊ ಕೆಚಪ್ ಇಷ್ಟು ಇಟ್ಕೊಂಡಿದ್ದೀನಿ. ಈಗ ಒಂದು ಬೌಲ್ ತಗೊಂಡು ಅದಕ್ಕೆ 1.5 ಸ್ಪೂನ್ ಆಗೋಷ್ಟು ಮೈದಾ ಹಿಟ್ಟು ಮತ್ತು ಒಂದು ಅರ್ಧ ಸ್ಪೂನು, ನಿಮಗೆ ಅಲ್ಲಿ ತೋರಿಸಿದ್ದಷ್ಟೇ ಚಿಕ್ಕದದು ಸ್ಪೂನು, 1.5 ಸ್ಪೂನ್ ಆಗೋಷ್ಟು ಮೈದಾ ಹಿಟ್ಟು, ಒಂದು ಅರ್ಧ ಸ್ಪೂನ್ ಆಗೋಷ್ಟು ಚಿರೋಟಿ ರವೆ ಮತ್ತು ಒಂದು ಅರ್ಧ ಸ್ಪೂನ್ ಆಗೋಷ್ಟು, ಅರ್ಧಕ್ಕಿಂತ ಕಮ್ಮಿ ಕಾರ್ನ್ ಫ್ಲೋರ್ ಹಾಕ್ಕೊಂಡಿರೋದು, ಅರ್ಧಕ್ಕಿಂತ ಕಡಿಮೆ ಒಂದು ಅರ್ಧ ಸ್ಪೂನಷ್ಟು ಚಿರೋಟಿ ರವೆ, 1.5 ಸ್ಪೂನಷ್ಟು ಮೈದಾ ಹಿಟ್ಟನ್ನು ಹಾಕ್ಕೊಂಡು ಒಂದು ಚಿಟಿಕೆ ಉಪ್ಪು ಹಾಕ್ಕೊಂಡು ಇದನ್ನು ಒಂದು ಸ್ವಲ್ಪ ಜಾಸ್ತಿನೇ ಕಲಿಸ್ಕೋಬೇಕು. ಲಾಸ್ಟ್ವರೆಗೂ ಬೇಕಾಗುತ್ತೆ, ಇದನ್ನು ಜಾಸ್ತಿನೇ ಕಲಿಸ್ಕೋಬೇಕು. ಇದು ತುಂಬ ಚಿಕ್ಕದು ಅಲ್ಲ ದೊಡ್ಡದು ಅಲ್ಲ, ಆ ಸ್ಪೂನಲ್ಲಿ ಹಾಕ್ಕೊಂಡಿರೋದು. ಟೇಬಲ್ ಸ್ಪೂನ್ ಅಂತಿರಲ್ಲ ಆ ಥರ ದೊಡ್ಡದು, ತುಂಬ ದೊಡ್ಡದಲ್ಲ ತುಂಬ ಚಿಕ್ಕದಿಲ್ಲ, ಆ ಥರ ಸ್ಪೂನಲ್ಲಿ ಹಾಕ್ಕೊಂಡಿರೋದು. ನೋಡಿ, ಈ ಥರ ಕಲಸಿಟ್ಕೋಬೇಕು. ಇದು ಲಾಸ್ಟ್ವರೆಗೂ ಇರಬೇಕಿದು, ಈ ಥರ ಕಲಸಿಟ್ಕೋಬೇಕು ಇದನ್ನು. ನೋಡಿ, ಇವಾಗ ಒಂದು ಬಾಣಲೆ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಕಟ್ ಮಾಡಿಟ್ಕೊಂಡಂಥ ನೀರುಳ್ಳಿ, ಎಲ್ಲವೂ ತುಂಬ ಬೇಯಿಸಬಾರ್ದು, ಸ್ವಲ್ಪ ಸ್ವಲ್ಪನೇ ಬೇಯಿಸ್ಕೋಬೇಕು. ಇದು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ನೋಡಿ, ಸ್ವಲ್ಪ ಕಲರ್ ಚೇಂಜ್ ಆದರೆ ಸಾಕು. ಇದಕ್ಕೆ ಇವಾಗ ಕ್ಯಾರೆಟ್ ಮತ್ತು ಬೀನ್ಸು ಹಾಕಿ ಫ್ರೈ ಮಾಡಬೇಕು. ಜಾಸ್ತಿ ಬೇಯಿಸ್ಕೋಬಾರ್ದು. ಇವಾಗ ತರಕಾರಿಗೋಸ್ಕರ ಸ್ವಲ್ಪ ಉಪ್ಪು, ಎಷ್ಟು ಬೇಕಷ್ಟು. ನಾವಿಲ್ಲಿ ಸಂಜೆ ಟೀ ಜೊತೆಗೆ ಮಾಡ್ತಾ ಇರೋದು. ಸಂಜೆ ಅಂದರೆ ಅಲ್ಲೇ 7 ಗಂಟೆ ಆಗಿದೆ ನಾವು ಮಾಡುವಾಗ. ಇವಾಗ ಕಟ್ ಮಾಡಿ ಇಟ್ಕೊಂಡಂಥ ಕ್ಯಾಬೇಜು, ಅದನ್ನು ಹಾಕಿ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋಬೇಕು. ನಾನಿಲ್ಲಿ ತಕ್ಷಣಕ್ಕೆ ತೋರಿಸ್ತಾ ಇದ್ದೀನಿ. ನಾನಿಲ್ಲಿ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಂಡಿದ್ದೀನಿ. ಇದು ಫ್ರೈ ಮಾಡ್ಕೊಂಡಾದ್ಮೇಲೆ ಕ್ಯಾಬೇಜ್ ಫ್ರೈ ಮಾಡ್ಕೊಂಡಾದ್ಮೇಲೆ ಕ್ಯಾಪ್ಸಿಕಮ್ ಮತ್ತು ಪನ್ನೀರನ್ನು ಹಾಕಿ, ಪನ್ನೀರ್ ಹಾಕಿದ ಮೇಲೆ ಹಗುರವಾಗಿ ಫ್ರೈ ಮಾಡ್ಕೋಬೇಕು.
ಇಲ್ಲಾಂದರೆ ತುಂಡಾಗುತ್ತೆ ಅದು ಪನ್ನೀರು, ಸ್ಮೂತ್ ಇರೋದ್ರಿಂದ. ಇದು ಒಂದೆರಡು ಹಸಿಮೆಣಸಿಕಾಯಿ ಕಟ್ ಮಾಡಿ ಹಾಕ್ಕೋಬೇಕು. ಹಾಕಿದರೆ ಹಾಕ್ಬೋದು, ಹಾಕದೆ ಕೂಡ ಮಾಡ್ಬೋದು. ಚೆನ್ನಾಗಿರುತ್ತೆ ಖಾರ ಖಾರ ಮಧ್ಯೆ ಸಿಗುವಾಗ. ತುಂಬ ಚೆನ್ನಾಗಿದೆ, ಒಂದು ಸಲ ಟ್ರೈ ಮಾಡಿ. ಇದು ಕ್ರಿಸ್ಪಿಯಾಗಿರಬೇಕು, ಬೆಂದು ಇರಬೇಕು, ಆ ಥರ ಇರಬೇಕು. ಬೇಯಬೇಕು ಮತ್ತು ಕ್ರಿಸ್ಪಿ ಥರನೂ ಇರಬೇಕು, ಆ ಥರ ಬೇಯಿಸ್ಕೋಬೇಕು. ಇಲ್ಲಿ ಒಂದು ಅರ್ಧ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ತಾ ಇದ್ದೀನಿ. ಇನ್ನೊಂದು ಸ್ವಲ್ಪ ಉಪ್ಪು. ಇವಾಗ ಗ್ಯಾಸ್ ಆಫ್ ಮಾಡಿಕೊಂಡು, ಸಣ್ಣಕ್ಕೆ ಮಾಡ್ಕೊಂಡಿದ್ದೀನಿ, ಆಫ್ ಮಾಡಿಲ್ಲ. ಗ್ಯಾಸ್ ಚಿಕ್ಕದು ಮಾಡಿಕೊಂಡು ಚಿಲ್ಲಿ ಸಾಸ್, ಇದು ಗ್ರೀನ್ ಚಿಲ್ಲಿ ಸಾಸು, ಗ್ರೀನ್ ಆದರೂ ಹಾಕೋಬೋದು, ರೆಡ್ ಆದರೂ ಹಾಕೋಬೋದು. ಇದು ಸೋಯಾ ಸಾಸ್ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ, ತುಂಬ ಹಾಕ್ಕೊಳ್ತಾ ಇಲ್ಲ, ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು. ಇದು ಟೊಮೊಟೊ ಕೆಚಪ್, ಇದು ಟೊಮೊಟೊ ಸಾಸು, ಇದೊಂದು ಸ್ವಲ್ಪ ಜಾಸ್ತಿ, 1 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಹಾಕಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ತುಂಬ ಚೆನ್ನಾಗಿರುತ್ತೆ, ಟ್ರೈ ಮಾಡಿ ಒಂದ್ಸಲ. ಇದಾಗಿದೆ. ಇವಾಗ ಈ ಥರ ಒಂದು ಚಿಕ್ಕದ ಪ್ಯಾನ್ ಇಟ್ಕೊಂಡಿದ್ದೀನಿ. ಚಿಕ್ಕದಾದರೂ ಆಯಿತು, ದೊಡ್ಡದಾದರೂ ಆಯಿತು, ಯಾವುದಾದ್ರೂ ಇಟ್ಕೋಬೋದು. ಇಲ್ಲ ದೋಸೆ ಹಂಚಲ್ಲಿ ಕೂಡ ಮಾಡ್ಕೋಬೋದು. ಈ ಥರ ಹಾಕಿ ಬಿಡಬೇಕು ಸ್ವಲ್ಪ ಒಣಗೋ ತನಕದ್ದು. ನೋಡಿ, ಈ ಥರ ಆದಮೇಲೆ ತೆಗಿಬೇಕು. ಈಗ ಎಷ್ಟು ಚೆನ್ನಾಗಿ ಬರುತ್ತೆ ಈಜಿಯಲ್ಲಿ. ಕಾರ್ನ್ ಫ್ಲೋರ್ ಹಾಕ್ಕೊಂಡಿದ್ದೀನಿ. ಕಾರ್ನ್ ಫ್ಲೋರು ಮತ್ತು ಮೈದಾ ಹಿಟ್ಟು, ಸ್ವಲ್ಪ ಚಿರೋಟಿ ರವೆ ಹಾಕ್ಕೊಂಡಿದ್ದೀನಿ. ನೋಡಿ, ಈ ಥರ ಮಾಡಿದರೆ ಬರುತ್ತೆ. ಒಂದು ಚಿಟಿಕೆ ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡಿ ಇಟ್ಕೋಬೇಕು. ನಿಮಗೆ ಎಷ್ಟು ದೊಡ್ಡದು ಬೇಕು, ಎಷ್ಟು ಚಿಕ್ಕದು ಬೇಕು ಅದರಲ್ಲಿ ಕೂಡ ಮಾಡ್ಕೋಬೋದು. ನಾನಿಲ್ಲಿ ಚಿಕ್ಕದಾಗಿ ಮಾಡ್ತಾ ಇರೋದ್ರಿಂದ ಚಿಕ್ಕ ಪ್ಯಾನ್ ಇಟ್ಕೊಂಡು ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ ಥರ ಬರುತ್ತೆ. ಎಲ್ಲವನ್ನು ಹೀಗೆ ಮಾಡ್ಕೊಂಡಿದ್ದೀನಿ. ಇದು ಎಗ್ಲೆಸ್ ಮಯೋನೀಸ್. ಇದನ್ನು ಮುಂಚೆ ಪನ್ನೀರಿಂದೆಲ್ಲ ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಲ್ಲ, ಅದಕ್ಕೆ ಸ್ವಲ್ಪ ಹಾಕ್ಕೋಬೇಕು, 1 ಸ್ಪೂನಷ್ಟು. ಇದಿಲ್ಲ ಅಂದರೂ ಹಾಗೆ ಮಾಡ್ಕೋಬೋದು, ಇರೋದ್ರಿಂದ ಹಾಕ್ತಾ ಇದ್ದೀವಿ. ಇಲ್ಲದ್ರೂ ಕೂಡ ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ, ಇದ್ರೂ ಹಾಕಿದರೆ ಇನ್ನೂ ಚೆನ್ನಾಗಿರುತ್ತೆ. ನೋಡಿ, ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಥರ. ಇದು ಪಿಜ್ಜಾಗೆಲ್ಲ ಬಳಸ್ತೀವಲ್ಲ ಅದು. ಇದನ್ನು ಕೂಡ ಸ್ವಲ್ಪ ಹಾಕ್ಕೊಳ್ತಾ ಇದ್ದೇನೆ. ಇವಾಗ ಒಂದೊಂದನ್ನು ತಗೊಂಡು ಹೀಗೆ ಇಟ್ಕೋಬೇಕು. ದೊಡ್ಡದಾದರೂ ಮಾಡ್ಕೋಬೋದು, ಚಿಕ್ಕದಾದರೂ ಮಾಡ್ಕೋಬೋದು ನೀವು. ಇದನ್ನು ಇವಾಗ ಈ ಥರ ಮಧ್ಯೆ ಇಟ್ಕೋಬೇಕು, ಸ್ವಲ್ಪ ಸೈಡಿಗೆ ಹಾಕೋಬೇಕು, ತುಂಬ ಮಧ್ಯೆ ಅಲ್ಲ. ನಿಮಗೆ ಹೇಗೆ ಅನುಕೂಲ ಆಗುತ್ತೆ ಹಾಗೆ ಫೋಲ್ಡಿಂಗ್ ಮಾಡ್ಕೊಳ್ಳಿ. ಒಟ್ಟು ರೋಲ್ ಥರ ಬರಬೇಕದು. ನೋಡಿ, ಈ ಥರ ರೋಲ್ ಮಾಡ್ಕೊಂಡು ಹೋಗಬೇಕು. ಇದಕ್ಕೆ ಇವಾಗ ಫಸ್ಟೇ ಕಲಿಸ್ಕೊಂಡಿದ್ವಲ್ಲ ಮೈದಾ ಹಿಟ್ಟು, ಚಿರೋಟಿ ರವೆ, ಕಾರ್ನ್ಫ್ಲೋರಿಂದು, ಈ ಥರ ಹಾಕಬೇಕಂದ್ರೆ ಗಮ್ ಥರ ಹಿಡಿಯುತ್ತೆ. ಇದು ಓಪನ್ ಆಗೋದಿಲ್ಲ ಈ ಥರ ಹಾಕ್ಕೊಂಡ್ರೆ. ಈ ಥರ ಹಾಕಿದರೆ ಗಮ್ ಥರ ಅಂಟ್ಕೊಳ್ಳುತ್ತೆ. ನೋಡಿ, ಈ ಥರ ರೋಲ್ ಮಾಡಿ ಇಟ್ಕೋಬೇಕು. ಎಲ್ಲವನ್ನೂ ಹೀಗೆ ರೋಲ್ ಮಾಡಿ ಇಟ್ಕೊಳ್ತೀನಿ. ನೋಡಿ, ಹೀಗಾರ ಫೋಲ್ಡ್ ಮಾಡ್ಬೋದು. ಹೀಗೆ ಹಾಕಿದರೆ ಅಂಟ್ಕೊಳ್ಳುತ್ತೆ, ಬಿಡೋದಿಲ್ಲ. ನೋಡಿ, ಫುಲ್ ಎಲ್ಲ ಹೀಗೆ ಮಾಡ್ಕೊಳ್ತೀನಿ.
ಇದೆಲ್ಲ ಆದಮೇಲೆ ಒಂದೊಂದನ್ನೇ ಈ ಥರ ಹತ್ಕೋಬೇಕು. ಅದರಲ್ಲಿ ಹಿಟ್ಟೇನು ಕಲಸಿಟ್ಕೊಂಡಿರ್ತೀವಿ ಫಸ್ಟಿಗೆ ಅದರಲ್ಲಿ ಫುಲ್ ಕವರ್ ಆಗಿ ಅಂಟ್ಕೊಳ್ಳುತ್ತೆ. ಅದಕ್ಕೋಸ್ಕರ ಇವಾಗ ಎಣ್ಣೆ ಕಾಯ್ಲಿಕ್ಕೆ ಇಟ್ಕೊಂಡು ಎಣ್ಣೆ ಕಾದಿದೆ, ಅದರಲ್ಲಿ ಒಂದೊಂದೇ ಹಾಕ್ತಾಯಿದ್ದೀನಿ. ಹೀಗೆ ಮಾಡಿದರೂ ಬರುತ್ತೆ, ಇಲ್ಲ ಶಾಲೋ ಫ್ರೈ ಮಾಡಿಕೊಂಡ್ರೂ ಆಗುತ್ತೆ. ನಿಮಗೆ ಹೇಗೆ ಅನುಕೂಲನೋ ಹೀಗೆ ಮಾಡಿದರೆ ಫುಲ್ಲು ಕ್ರಿಸ್ಪಿಯಾಗಿ ಬರುತ್ತೆ. ಅಂದರೆ ಒಳಗೆಲ್ಲ ಸ್ಮೂತ್ ಇರುತ್ತೆ, ಹೊರಗೆಲ್ಲ ಕ್ರಿಸ್ಪಿಯಾಗಿರುತ್ತೆ. ಅದಾದರೆ ಇನ್ನೊಂಥರ ಟೇಸ್ಟ್ ಇರುತ್ತೆ. ಹೇಗೆ ಅನುಕೂಲ ಆಗುತ್ತೆ ಹಾಗೆ ಮಾಡ್ಕೋಬೋದು. ನೋಡಿ, ಎರಡು ಕಡೆ ಚೆನ್ನಾಗಿ ಬೇಯಿಸ್ಕೋಬೇಕು ಕ್ರಿಸ್ಪಿ ಆಗೋವರೆಗೂ. ತುಂಬ ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ, ಟ್ರೈ ಮಾಡಿ. ಇದು ತುಂಬ ಹೊತ್ತು ಇಟ್ಟರೆ ಈ ಥರ ಒಡ್ಕೊಳ್ಳುತ್ತೆ ಒಂದೊಂದು. ನಾವು ಹಿಟ್ಟಲ್ಲಿ ಅದ್ದಿ ಆ ಕ್ಷಣಕ್ಕೆ ಬಿಟ್ಬಿಡಬೇಕು. ಒಂದೊಂದೇ ಅದ್ದಿ ಹಾಗೆ ಬಿಡಬೇಕು. ನೋಡಿ, ಎರಡು ಕಡೆ ಗೋಲ್ಡನ್ ಕಲರ್ ಬರೋವರೆಗೂ ಬಿಟ್ಟು ಆಮೇಲೆ ತೆಗಿಬೇಕು. ನೋಡಿ, ಇವಾಗ ತುಂಬ ಭಾರ ಇದೆ ಅವು. ನೋಡಿ, ಈ ಥರ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ. ತುಂಬ ಚೆನ್ನಾಗಿದೆ, ಬಿಸಿ ಇದೆ, ಅದಕ್ಕೋಸ್ಕರ ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ. ಟ್ರೈ ಮಾಡಿ ಒಮ್ಮೆ. ನೋಡಿ ಹೇಗೆ ಕಾಣಿಸುತ್ತೆ, ಒಳಗೆಲ್ಲ ಸ್ಟಫಿಂಗ್ ಮಾಡಿರೋದು. ನಾನಿಲ್ಲಿ ಬಿಸಿ ಇದೆ ಕಟ್ ಮಾಡ್ತಾ ಇದ್ದೀನಿ. ನೋಡಿ, ಇದು ಸಂಜೆ ಟೀಗೆ ಮಾಡಿರೋದು. ಹೇಗೆ ಅನ್ನಿಸ್ತು ಅಂತ ಹೇಳಿ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಂಬ ಜನ ನೋಡ್ತಾರೆ, ಸಬ್ಸ್ಕ್ರೈಬ್ ಮಾಡ್ಕೊಳಲ್ಲ. ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಒಳ್ಳೊಳ್ಳೆ ವಿಡಿಯೋ ಹಾಕ್ಲಿಕ್ಕೂ ನಮಗೂ ಖುಷಿಯಾಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.